ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಗೇಮಿಂಗ್ 124 ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಆಡ್ತಿರೋದು ನಮ್ಮ ಫಸ್ಟ್ ವಿಡಿಯೋದಲ್ಲಿ ಫ್ರೀ ಫೈರಲ್ಲಿ ತುಂಬ ಟೈಪ್ ಆಫ್ ಮೋಡ್ಸ್ ಇರುತ್ತೆ. ಬ್ಯಾಟಲ್ ರಾಯಲ್, ಕ್ಲಾಸ್ ಸ್ಕ್ವಾಡ್, ಕ್ರಾಫ್ಟ್ ಲ್ಯಾಂಡ್ ಮತ್ತು ಡಿಫ್ರೆಂಟ್ ಇದ್ದಾವೆ. ಅದರಲ್ಲಿ ನಾವು ಆಡ್ತಿರೋದು ಬ್ಯಾಟಲ್ ರಾಯಲ್ ಮತ್ತು ನಾವು ಇವಾಗ ಇಳಿತಿರೋದು ಪೀಕಲ್ಲಿ. ಆದರೆ ಪೀಕಲ್ಲಿ ತುಂಬ ಪ್ಲೇಯರ್ಸ್ ಬರ್ತಿದ್ದಾರೆ, ಆದರೆ ನಾನು ಯಾರನ್ನು ನೋಡೋಕ್ಕಾಗ್ತಿಲ್ಲ, ಕಾಣಿಸ್ತಿಲ್ಲ ಯಾರು. ಆದ್ರೂ ಓಕೆ ಯಾರೋ ಕಾಣಿಸಿದ್ರು ಮೇಲಿಂದ ಇಳಿತೀರ. ಅವ್ರ ಭಾಷೆಗೆ ನಾವು ಒಂದು ಗನ್ ತೊಗೋಣ. ಗಾಯ್ಸ್ ಅಲ್ಲಿ ಮುಂದಡೆ ಗನ್ ಸ್ಕಿನ್ ಇದೆ. ಇವಾಗ ಟಕ ತೊಗೊಂಡ್ಬಿಟ್ಟು ಅವ್ರನ್ನ ಹೊಡಿಬೇಕು. ಯಾರ್ಯಾರು ಬಂದಿದ್ರೆ ಎಲ್ಲರನ್ನು ಫಿನಿಶ್ ಮಾಡಬೇಕು. ಸೊ ಇವಾಗ ಹೋಗ್ತಿದ್ದೀವಿ. ನಾನು ಇಲ್ಲಿ ಫುಟ್ ಸ್ಟೆಪ್ಸ್ ಕೇಳಿಸ್ತಿದೆ. ಇಲ್ಲಿ ಯಾರೋ ಇದ್ದಾರೆ ತಡ್ರಿ. ಇಲ್ಲಿ ಯಾರೋ ಬಂದು ಎಸ್ ಅವ್ನು ಹೋಗ್ತಿದ್ದಾನೆ. ಎಸ್ಕೇಪ್ ಆಗ್ತಿದೆ. ಫೈನಲಿ ಹೊಡೆದ್ವಿ. ಫಸ್ಟ್ ಕಿಲ್ ಇನ್ ಅವರ್ ಗೇಮ್. ಎಸ್ ಗಾಯ್ಸ್, ಫಸ್ಟ್ ಕಿಲ್. ನೆಕ್ಸ್ಟ್ ಇವಾಗ ಕಿಂಗ್ ಫಿಶರ್ ಸಿಕ್ತು. ಇವಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಲ್ಯಾಂಡ್ ಮೈನ್ ಸಿಕ್ತು. ಗೈಸ್ ಇಲ್ಲೊಳಗೆ ಒಂದು ಲೂಟ್ ಬಾಕ್ಸ್ ಇತ್ತು, ಆದರೆ ಯಾಕೂ ಇಲ್ಲ, ಯಾಕಂತ ನನಗೆ ಗೊತ್ತಿಲ್ಲ. ಹೋಗ್ಲಿ ಬಿಡಿ. ಇವಾಗ ಎನಿಮೀಸನ್ನು ಕಿಲ್ ಮಾಡೋಕೆ ನೋಡೋಣ. ನಂದೇನು 1 ಕಿಲ್ ಆಗಿದೆ, ಇನ್ನೂ 43 ಎನಿಮೀಸ್ ಇದ್ದಾರೆ. ಓಕೆ, ಸೊ ಇಲ್ಲಿ ಪೀಕ್ ಹೌಸ್ ಒಳಗೆ ಹೋಗೋಣ. ಯಾರಿಗೆ ಗೊತ್ತು ಇರ್ತಾರೆ. ಪೀಕ್ ಹೌಸಲ್ಲಿ ಜಾಸ್ತಿ ಪ್ಲೇಯರ್ಸ್ ಇರ್ತಾರೆ ಆ್ಯಕ್ಚುಲಿ. ಗೈಸ್ ಇವಾಗ ಮ್ಯಾಕ್ 7 ಸಿಕ್ತು. ಇದು ಒಂಥರ ತುಂಬ ಚೆನ್ನಾಗಿದೆ ಗನ್ನು. ಇದು ಒನ್ ಟೈಪ್ ಫೇವ್ರೆಟ್ ಗನ್. ಈ ಗನ್ ಇರಬೇಕು ಕ್ಲೋಸ್ ರೇಂಜಿಗೆ. ಇದು ತುಂಬ ಚೆನ್ನಾಗಿರೋ ಗನ್ ಇದು. ಸೊ ಇವಾಗ ಸೆಂಟರಿಗೆ ಹೋಗೋಣ. ಯಾರು ಪ್ಲೇಯರ್ಸ್ ಇದ್ದಾರೆ ನೋಡೋಣ. ಇಲ್ಲಿ ಯಾರೋ ಕಂಡ್ರು. ತಡ್ರಿ ಅವ್ನು 30 ಡ್ಯಾಮೇಜ್ ಕೊಟ್ಟಾದ ಹೆಡ್ ಶಾಟ್ ಕನೆಕ್ಟ್ ಆಯ್ತು. ಇನ್ನೊಬ್ಬ ಲೂಟ್ ಮಾಡ್ತೀರ. ಲಿಟ್ರಲಿ ಗ್ಲೂ ವಾಲ್ ಹಾಕೋಬೇಕು, ಹೆಲ್ತ್ ಬೇಕು. ನೋ ಅವ್ರು ತಚ್ಚೆ ಸ್ಕಿಲ್ ಮಾಡ್ಕೊಂಬಂದ. ನಾನು ಆದರೆ ನೋ ಪ್ರಾಬ್ಲಮ್, ನಾವು ರಿವೈವ್ ಆಗಿ ವಾಪಸ್ ಬಂದಿದ್ದೀವಿ. ಇವಾಗ ಬಂದಾದ್ಮೇಲೆ ಮಿಷನ್ ಏನಂದರೆ, ಫಸ್ಟ್ ನಮ್ಮನ್ನು ಹೊಡೆದಿದ್ದಾನಲ್ಲ ಅವನನ್ನು ಫಸ್ಟ್ ಹೊಡಿಬೇಕು. ಅದಕ್ಕೆ ನಮಗೆ ಪ್ರಾಪರ್ ಲೂಟ್ ಬೇಕು. ಅದಕ್ಕೆ ಮತ್ತೆ ಇವಾಗ ಇಲ್ಲಿ ಲೂಟ್ ಸಿಗ್ತಿದೆ. ಇವಾಗ ಅಲ್ಲೊಬ್ಬ ಪ್ಲೇಯರ್ ಕಾಣಿಸ್ಕೊಂಡಿದ್ದಾನೆ ನನಗೆ. ಇವಾಗ ಜಲ್ದಿ ಗನ್ ತಗೊಂಡು ಹೊಡಿಬೇಕು ಅವನನ್ನು. ಓಕೆ, ಇವಾಗ ನಾವು ಹೊರಗೆ ಹೋಗ್ತಿದ್ದೀವಿ. ಇಲ್ಲೇ ಅವನೇ ಬಂದ ವಾಪಸ್. ಗ್ಲೂ ವಾಲ್ ಹಾಕೊಂಡ. ಅವನ ಹೆಲ್ತ್ ಕಡಿಮೆ ಇತ್ತು, ಆದರೆ ನನ್ನ ಹತ್ರ ಸ್ಕಿಲ್ಲಿಂದ ಹೊಡೆದೇ ಬಿಟ್ಟೆ. ಗೈಸ್ ನಮ್ಮನ್ನು ಹೊಡೆದ್ನಲ್ಲ ಅವನೇ ಇವನು. ನೋಡಿ ಇಲ್ಲಿ ಅವೆಂಜ್ಡ್ ಅಂತ ಬಂತು. ಆ್ಯಕ್ಚುಲಿ ಇವು ನಮ್ಮನ್ನು ಹೊಡೆದಿದ್ನಲ್ಲ ಇವನು ಏನಂದರೆ ಅಲ್ಲಿ ಅವಾಗಲೇ ಕಾಣಿಸಿದ್ನಲ್ಲ ಅವ್ನು ಬೇರೆಯವನು. ಅಲ್ಲಿ ಫೈರಿಂಗ್ ಮಾಡ್ತಿದ್ದಾರೆ. ಇವಾಗ ಅವ್ರ ಹತ್ರ ಹೋಗಿ ಹೊಡೆಯೋಣ. UMP ಗನ್ ಸಿಕ್ತು. ನೈಸ್, UMPಲಿ ಹೊಡೆಯೋಣ. ಅದಕ್ಕಿಂತ ಮುಂಚೆ ನಮ್ಮ ಲೂಟ್ ವಾಪಸ್ ತೊಗೊಂಬೇಡ, ಯಾಕಂದರೆ ನಮ್ಮ ಮೆಡ್ ಕಿಟ್ಟು ಗನ್ಸ್ ಎಲ್ಲ P90 ಎಲ್ಲ ಬೇಕಲ್ಲ. ಅದಕ್ಕೆ ಇಲ್ಲಿ ಥಾಮ್ಸನ್ ಇದೆ ಇವನ ಹತ್ರ. ಥಾಮ್ಸನ್ ತೊಗೊಂಬೇಡ. ಥಾಮ್ಸನ್ ಫೈರ್ ಫಾಸ್ಟ್ ಇದೆ, ಅದಕ್ಕೆ ಡ್ಯಾಮೇಜ್ ಜಲ್ದಿ ಕೊಡ್ಬೋದು. ಅಲ್ಲಿ ಹಿಂದಡಿಂದ ಡ್ಯಾಮೇಜ್ ಕೊಟ್ಟರು ಜಸ್ಟ್ ಮಿಸ್ ಗಾಯ್ಸ್. ಅವ್ನು ರಶ್ ಮಾಡ್ತಿದ್ದಾನೆ. ಅವ್ನು ರಶ್ ಮಾಡೋಕ್ಕಿಂತ ಮುಂಚೆ ನಾವು ಮೆಡ್ ಕಿಟ್ ತಗೊಂಡು ಹೋಗ್ಬೇಡ. ಎಸ್ ಎಲ್ಲೋದ ಅವನು? ಈ ಬಚ್ಚಿಟ್ಕೊಂಡಿದ್ದಾನೆ ಅನ್ಸುತ್ತೆ ತಡ್ರಿ. ಅವನು ಮೇಲಿಂದ ಬರೋಕ್ಕೆ ನೋಡ್ತಿದ್ದ, ಆದರೆ ನಾವು ಹೊಡೆದ್ಬಿಟ್ವಿ ಅಷ್ಟೇ. ಈ ಕಿಲ್ಲಿಂದ ನಮ್ಮದು 4ನೇ ಕಿಲ್ ಆಗಿದೆ. ಸೊ ಇವಾಗ ಅಲ್ಲಿ ಫೈರಿಂಗ್ ಸೌಂಡ್ ಕೇಳಿಸ್ತಿದ್ದಲ್ಲ, ಅಲ್ಲಿ ಹೋಗೋಣ ನಾವಿವಾಗ. ಗಾಯ್ಸ್ ಸುಮ್ಮನೆ ರಶ್ ಮಾಡೋದು ಬೇಡ, ಸ್ವಲ್ಪ ಸೈಡಲ್ಲಿ ನಿಂತೆ ಆಡ್ಸೋಣ. ಆದರೆ ಟ್ರೈ ಮಾಡೋಣ ರಶ್ ಮಾಡೋಕ್ಕೆ, ಓಕೆನಾ? ಇಲ್ಲಿ ಲೂಟ್ ಇದೆ ತಡ್ರಿ, ಇನ್ನೂ ಪ್ರಾಪರಾಗಿ ಮಾಡಿಲ್ಲ ಅಂತಿದ್ದಂಗೆ ಅವನೇ ವಾಪಸ್ ರಿವೈವ್ ಆಗಿ ಬಂದ. ಆದರೆ ನಮ್ಮ ಹತ್ರ ಮ್ಯಾಕ್ 7 ಇದೆ, ಹೊಡೆದು ಬಿಟ್ವಿ. ಈ ಸಲ ನಾವು ಚಾನ್ಸ್ ಬಿಟ್ಕೊಡ್ಲಿಲ್ಲ ಗೈಸ್. ಮಿಸ್ಟೇಕ್ ಒಂದ್ಸಲ ಆಗ್ಬೇಕು, ಪದೇ ಆಗಬಾರ್ದು. ಗೈಸ್ ಇಲ್ಲಿ ಮತ್ತೊಬ್ಬ ಪ್ಲೇಯರ್ ಕಾಣಿಸ್ಕೊಂಡಿದ್ದಾನೆ. ಇವಾಗ ಅವನಿಗೆ ಮ್ಯಾಕ್ 7 ಹೊಡೆದ್ಬಿಟ್ವಿ. ಈ ಪ್ಲೇಯರ್ ಆದ ಪಾರ್, ಯಾಕಂದರೆ ನನ್ನ ಕಿಲ್ಸ್ 6. ಓಕೆ, ಇವಾಗ ಅವ್ನು ಕಾಣಿಸಿದ್ರಲ್ಲ ಅವನ ಹತ್ರ ಹೋಗೋಣ. ಅವನೇ ಬಂದ ವಾಪಸ್. ಗ್ಲೂ ವಾಲ್ ಹಾಕ್ಬೇಕು ತಡ್ರಿ ಗೈಸ್. ಇವಾಗ ಥಾಮ್ಸನ್ ಇಟ್ಕೊಂಡು ಹೊಡೆಯೋಣ. ತುಂಬ ಚೆನ್ನಾಗಿ ಹೆಡ್ ಕನೆಕ್ಟ್ ಆಯಿತು, ಆದರೆ ಹೆಡ್ ಶಾಟೇ ಬೀಳಲಿಲ್ಲ ಗೈಸ್. ಏನು ಮಾಡೋಣ, ಹೋಗ್ಲಿ ಬಿಡಿ. ಇವಾಗ ಅವನ ಕಿಲ್ ಹೊಡೆದ್ವಿ. ನೆಕ್ಸ್ಟ್ ನಮ್ಮ ಹತ್ರ ಕಿಲ್ ಆಗಿದ್ದಾವೆ 7. ಇಲ್ಲಿ ನಂದು ಚೆಸ್ಟ್ ಪ್ಲೇಟ್ ಡ್ಯಾಮೇಜ್ ಆಗಿತ್ತು, ಅದಕ್ಕೆ ನಾನು ಇಲ್ಲಿ ವಾಪಸ್ ತಗೊಳಕ್ಕೆ ಬಂದೆ. ಸೊ ಇವಾಗ ಏನಿಲ್ಲ, ಪ್ಲೇಯರ್ಸ್ ಕಂಡ್ರೆ ಹೊಡೆಯೋದು, ಇಲ್ಲಾಂದರೆ ಅಡ್ಡಾಡ್ತಿರೋದು ಸುತ್ತಮುತ್ತ. ನೋ ಪ್ರಾಬ್ಲಮ್. ನಮಗೆ ಇವಾಗ AK-47 ಸಿಕ್ಕಿದೆ. ನಮ್ಮ ಹತ್ರ ಕಾಂಬಿನೇಷನ್ ಚೆನ್ನಾಗಿರೋದಿದೆ. ಫಾರ್ ರೇಂಜ್ ಗನ್ ಅದು AK-47 ಮತ್ತು ಕ್ಲೋಸ್ ರೇಂಜ್ ಗನ್ ಮ್ಯಾಗ್ 7. 7 ಇದೆ. 2000 years later. ಗಾಯ್ಸ್ ತುಂಬ ಹೊತ್ತಾಯ್ತು ಗಾಯ್ಸ್, ಯಾರು ಪ್ಲೇಯರ್ ಸಿಗ್ತಾನೆ ಇಲ್ಲ. ಪೀಕಿಂದ ನಾನಿವಾಗ ಹೊರಗೆ ಬಂದಿದ್ದೀನಿ. ಇವಾಗ ನಾವು ಭೀಮಾಶಕ್ತಿ ಸ್ಟ್ರಿಪ್ಗೆ ಹೋಗ್ತಿದ್ದೀವಿ. ಪೀಕ್ ಪಕ್ಕಕ್ಕೆ ಏನೇ ಇದೆ, ಅದಕ್ಕೆ ಯಾರನ್ನ ಕಿಲ್ಲಿಗೆ ಸಿಗ್ಬೋದಾ ಅಂತ ಹೋಗ್ತಿರೋದು. ನಾವು ಮಿಸ್ಸಾಗಿ ಗ್ಲೂ ವಾಲ್ ಎಕ್ವಿಪ್ ಆಗ್ಬಿಡ್ತು, ಆದರೆ ನೋ ಪ್ರಾಬ್ಲಮ್. ಇವಾಗ ಗ್ಲೂ ವಾಲ್ ತೆಗಿಯೋಣ. ಇವಾಗ ಇಲ್ಲಿ ಎಲ್ಲ ವೆಂಡಿಂಗ್ ಮಷೀನಲ್ಲಿ ಹೋಗೋಣ ತಡ್ರಿ. AC-80 ತೊಗೋಣ. ಯಾಕಂದರೆ ಅದು ಮೀಡಿಯಮ್ ರೇಂಜಿಗೆ ತುಂಬ ಚೆನ್ನಾಗಿದೆ, ಇಲ್ಲಾಂದರೆ ಫಾರ್ ರೇಂಜಿಗೂ ಚೆನ್ನಾಗಿದ್ದು AC-80.
ಅದಕ್ಕೆ ನನಗೆ SCATನೇ ಪ್ರಿಫರ್ ಮಾಡೋದು ಕಾಂಬಿನೇಷನಿಗೆ. ಯಾಕಂದರೆ ನಿಮ್ಮ ಕಾಂಬಿನೇಷನಲ್ಲಿ ಒಂದು ಕ್ಲೋಸ್ ರೇಂಜೂ ಇರಬೇಕು, ಫಾರ್ ರೇಂಜೂ ಇರಬೇಕು. ನನಗೆ 4 ಸ್ಟೆಪ್ಸ್ ಕೇಳ್ತಿದೆ. ಇಲ್ಲೇ ಇದ್ದಾರೆ ನೋಡಿ ಗೈಸ್ ಡ್ಯಾಮೇಜೇ ಸಿಗಲಿಲ್ಲ. ನಾನು ಸ್ವಲ್ಪ ಸಿಕ್ತು, ನೋ ಪ್ರಾಬ್ಲಮ್. ಆದರೆ ನೋಡಿರಿ ಹೆಂಗೆ ಡ್ಯಾಮೇಜ್ ಕೊಡ್ತೀನಿ ನಾನು. ಇಲ್ಲಿ ಮತ್ತೆ ಯಾರೋ ಅಟ್ಯಾಕ್ ಮಾಡ್ತಿದ್ದಾರೆ. ವೆಯ್ಟ್ SCAT ಟೈಮ್ ಇವಾಗ. ಅಲ್ಲಿ ಕಾಣಿಸಿದ್ರು 3 ಬುಲೆಟ್ ಗೈಸ್, 3 ಬುಲೆಟ್ ಫಿನಿಶ್. ಅದಕ್ಕೆ ಗೈಸ್ ಪ್ಲೇಸ್ ಚೇಂಜ್ ಮಾಡ್ತಾನೆ ಇರಬೇಕು. ಒಂದೇ ಪ್ಲೇಸಲ್ಲಿ ಇದ್ದರೆ ಕಿಲ್ ಸಿಗೋಲ್ಲ. ನಾನು ಅವಾಗ ಪೀಕಲ್ಲಿದ್ದೆ ಕಿಲ್ ಸಿಕ್ತು. ಪೀಕಲ್ಲಿ ಪ್ಲೇಯರ್ಸ್ ಕಡಿಮೆ ಆದರೆ ಅದಕ್ಕೆ ನಾನು ಇವಾಗ ಭೀಮಶಕ್ತಿ ಬಂದರೆ ಇಲ್ಲೂ ಕಿಲ್ ಸಿಗ್ತಿದ್ದಾರೆ. ಸೊ ಇವಾಗ ಹಾಗೆ ಸುತ್ತಾಡ್ತಾ ಇರೋದು ಗೈಸ್. ಇವಾಗ ಅಲ್ಲಿ ಮೇಲೆ ಟವರ್ ಥರ ಇದೆ ಅಲ್ಲ ಹೊರಗೆ, ಅಲ್ಲಿ ಹೋಗೋಣ. ಓಕೆನಾ? ಗೈಸ್ ಇವಾಗ ನನಗೆ ಇಲ್ಲೋ ಪ್ಲೇಯರ್ ಕಾಣಿಸ್ತದೆ, ತಡ್ರಿ. SCAT ಹೊಡೆಯೋಣ. ಸೆಕೆಂಡ್ ಕಿಲ್ ಫ್ರಮ್ SCAT. ಇಲ್ಲಿ ಮುಂದಡೆ ಹೋಗ್ಬಿದ್ದಾನೆ ಅವ್ನು, ನೋಡಲ್ಲ ಲಿಟ್ರಲಿ. ಯಾವ ಪ್ಲೇಯರ್ ಗುರು? ಮ್ಯಾಗ ಇಟ್ಕೊಂಡು ಹಂಗೆ ನಾನು ಮುಂದ್ಗಡೆ ಹಸೋದ ಲಿಟ್ರಲಿ. ಇವಾಗ ಅವನೆಲ್ಲ ಎಸ್ಕೇಪ್ ಆದಂತ ಗೊತ್ತಾಗಲ್ಲ. ಇಲ್ಲಿ ಇಬ್ಬರು ಡ್ಯಾಮೇಜ್ ಮಾಡ್ತಿದ್ದಾರೆ ಗೈಸ್, ಇಬ್ಬರು ಹೊಡಿತಿದ್ದಾರೆ. ಮ್ಯಾಕ್ಸ್ 7 ತಗೊಳೋದು. ಫಸ್ಟ್ ಹೀಲ್ ಮಾಡಿಕೊಂಡೆ. ಮ್ಯಾಕ್ಸ್ 7 ತಗೊಂಡು ಒಬ್ಬರು ನೋಡಿದೆ. ಇವಾಗ ಇನ್ನೊಬ್ರು ಡಬಲ್ ಕಿಲ್. ಅವರಿಬ್ಬರು ಡ್ಯಾಮೇಜ್ ಕೊಟ್ಟಿದ್ರು, ಆದರೆ ನಾನು ಅಷ್ಟು ಎಫೆಕ್ಟ್ ಇರಲಿಲ್ಲ. ಸೊ ಫಸ್ಟ್ ನಾವು ಹೀಲ್ ಮಾಡಿಕೊಂಡೆ. ಇವಾಗ ಲೂಟ್ ತೊಗೊಳೋಣ ಅವ್ರದ್ದು ಏನೇನು ಸಾಮಾನು ಇದೆ ಅಲ್ಲ. ಗೈಸ್ ಇಲ್ಲಿ ಯಾಕೋ ನನಗೆ ಫುಡ್ ಸ್ಟೆಪ್ಸ್ ಕೇಳ್ದಂಗೆ ಆಗ್ತಿದೆ. ಗ್ಲೋವಲ್ ಆಗ್ತಿದ್ದೇನೆ ಗೈಸ್. ಅವನು ಹಿಂದೆಯಿಂದ ಹೊಡಿತೇನೆ ಆ್ಯಕ್ಚುಲಿ. ವೇಟ್ ಇವಾಗ ಗನ್ ತೊಗೋಬೇಕು. ಮ್ಯಾಕ್ಸ್ 7 ನನ್ನ ಹೆಲ್ತ್ ಲಿಟ್ರಲಿ ಫುಲ್ಲು ಇತ್ತು. ಅವ್ನು ಬುಲೆಟ್ ಹಾಕಿದ್ರೆ ನಾನು ಫುಲ್ ಔಟಾಗಿರ್ತಿದ್ದೆ ಗೈಸ್. ಬಟ್ ಗ್ಲೂವಲ್ನ ನಾನು ಉಳ್ಕೊಂಡೆ. ಇಲ್ಲಿ ಮತ್ತೊಂದು ಕಾರ್ ಬರ್ತಿದೆ, ಆದರೆ ಅವನು ನೋಡಿಲ್ಲ ಅನಿಸುತ್ತೆ. ಅದಕ್ಕೆ ಜಲ್ದಿ ಹೀಲ್ ಮಾಡ್ಕೊಂಬೇಡ ಅವ್ನು ಬರೋಷ್ಟೊತ್ತಿಗೆ. ತಡ್ರಿ, ಅವನು ಅಲ್ಲಿ ಯಾಕೋ ಸ್ಟಕ್ ಆಗಿದ್ದಾನೆ, ಬರ್ತಿದ್ದಾನೆ ಅನಿಸುತ್ತೆ ಗೈಸ್. ಅವ್ನು ನುಗ್ಗೋಕ್ಕಿಂತ ಮುಂಚೆ ತಡ್ರಿ ಹೊಡಿತೀನಿ. ಯಾಕೋ ಡ್ಯಾಮೇಜ್ ಗೊತ್ತಿಲ್ಲ. ಇವಾಗ ಬಿತ್ತು, ಯಾಕಂದರೆ ಅವನು ಕಾರಿಗೆ ಡ್ಯಾಮೇಜ್ ಬೀಳ್ತಿತ್ತು. ಹೋಗ್ಲಿ ಬಿಡ್ರಿ, ನೋ ಪ್ರಾಬ್ಲಮ್. ಕಿಲ್ ಸಿಕ್ತು ಅಷ್ಟೇ. ಈಗ ನಮ್ಮದು 14 ಕಿಲ್ ಕಂಪ್ಲೀಟ್ ಆಗಿದೆ. ಸಕ್ಸಸ್ಫುಲಿ 14 ಕಿಲ್ಸ್ ಕಂಪ್ಲೀಟೆಡ್ ಗೈಸ್. ಇವಾಗ ಏನಿಲ್ಲ, ಹಂಗೆ ಸುತ್ತಮುತ್ತ ಹೀಲ್ ಮಾಡ್ಕೊತಿರೋಣ, ಮತ್ತು ಇಲ್ಲಿ ನೋಡ್ಕೊತಿರೋಣ ಯಾರ್ಯಾರು ಇದ್ದಾರಂತ. ಗೈಸ್ ಏನು ನನ್ನನ್ನು ಬಿಟ್ಟರೆ 3 ಪ್ಲೇಯರ್ಸ್ ಇದ್ದಾರೆ, ಯಾರೂ ಕಾಣಿಸ್ತಿಲ್ಲ ಗೈಸ್. ಇವಾಗ ಏನು ಮಾಡೋಣ, ಬೇರೆ ಪ್ಲೇಸಿಗೇನೇ ಹೋಗ್ಬೇಕು ಮತ್ತೆ ಇವಾಗ ಹುಡ್ಕೊಂತ. ಗೈಸ್ ಇವಾಗ ನಾವು ಬೇರೆ ಪ್ಲೇಸಿಗೆ ಬಂದಿದ್ದೀವಿ ಭೀಮಶಕ್ತಿಯಿಂದ. ಇಲ್ಲೊಬ್ಬ ಪ್ಲೇಯರ್ ಕಾಣಿಸ್ದ, ಅವನಿಗೆ ಡ್ಯಾಮೇಜ್ ಕೊಟ್ಟ, ಆದರೆ ಅವನು ಎಸ್ಕೇಪ್ ಆಗಿದೆ ಅಂತ ಹೇಳ್ರಿ. SCAT ಲಿಟ್ರಲಿ 3 ಬುಲೆಟ್ಸ್ ಗೈಸ್, 3 ಬುಲೆಟ್ಸ್. ಇವಾಗ ಮತ್ತೆ ನನ್ನ ಗೇಮ್ ಪ್ಲೇ ನೋಡಿ ಅವನು ಲೈಕ್ ಕೊಟ್ಟ. ನೀವು ಹಾಗೆ ಹೊಸಬ್ರಾಗಿದೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಇವಾಗ ನನ್ನನ್ನು ಬಿಟ್ಟರೆ ಇನ್ನು 2 ಪ್ಲೇಯರ್ಸೇ ಉಳಿದಿರೋದು. ಆ 2 ಪ್ಲೇಯರ್ಸ್ ಎಲ್ಲಿರ್ತಾರೋ ಏನೋ ಗೊತ್ತಿಲ್ಲ ಗೈಸ್, ಬಟ್ ಸ್ಟಿಲ್ ಫೈಂಡಿಂಗ್. ಗಾಯ್ಸ್ ಅವಾಗ ನೋಡಿದ್ರಲ್ಲ, ಆ ಪ್ಲೇಸಿಂದು ಹಿಂದ್ಗಡೆಯಿಂದ ಸೀದಾ ಮುಂದ್ಗಡೆ ಬಂದೀನಿ. ಯಾವ ಪ್ಲೇಯರ್ಸು ಕಾಣಿಸಿಲ್ಲ ಗೈಸ್. ಬಟ್ ಇಲ್ಲಿ ಫೈರ್ ಸೌಂಡ್ ಕೇಳಿಸಿದೆ. ಇಲ್ಲೊಬ್ಬ ನನಗೆ ಕಾಣಿಸ್ದ ಗೈಸ್. ಕೆಳಗೆ ನಾವು ಮ್ಯಾಲೆ ಬರ್ತೇನೆ, ಹೊಡೆದು ಬೇಡೋಣ ಜಲ್ದಿ. ಅವನಿಗೆ ಗೊತ್ತಿಲ್ಲ ನಾನು ಬಚ್ಚಿಟ್ಕೊಂಡಿರೋನು. ಇವಾಗ ಜಲ್ದಿ ಹೊಡೆದು ಬೇಡ. ಸೊ ಗೈಸ್ ಇವೊಂದೂ ಕಿಲ್ ಆಯಿತು. ಲಾಸ್ಟ್ ಒಬ್ಬ ಪ್ಲೇಯರ್ ಇದ್ದಾನೆ ಗೈಸ್. ಅವನು ಹುಡ್ಕೊಂಡು ಈ ಜಾಗ ಇದೆಲ್ಲ, ಈ ಜಾಗದ ಒಳಗೆ ಹೋಗೋಣ. ಆದರೆ ಮುಂದಡೆ ಹೊಡಿತಾರೆ ಗೈಸ್ ಪ್ಲೇಯರ್ಸ್, ಸೇಫ್ಟಿಂಗ್ ಅಂತ ನಾನು ಚೆಕ್ ಮಾಡಿದೆ. ಸೊ ಇವಾಗ ಹೋಗೋಣ. ಏನಿಲ್ಲ, ಯಾವುದೋ ಹೆಂಗಂತ ಗೊತ್ತಿಲ್ಲ ಗೈಸ್, ಯಾವುದೋ ಕ್ಯಾರೆಕ್ಟರ್ ಸ್ಕಿಲ್ ಅನಿಸುತ್ತೆ. ಬಟ್ ಅವ್ನ ಲೊಕೇಶನ್ ನನಗೆ ಗೊತ್ತಾಯಿತು. ಅವ್ನು ಜಸ್ಟ್ ಇಲ್ಲಿ ಇದ್ಕೊಂಡಿದ್ದಾನೆ ಗೈಸ್, ಬಟ್ ನಾ ಹೊಡೆದೆ. ಆ್ಯಂಡ್ ದಿಸ್ ಈಸ್ ದ ಬೂಯಾ ಗೈಸ್. ನಮ್ಮ 17 ಕಿಲ್ಸ್. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.